ನಮಸ್ಕಾರ ವೀಕ್ಷಕರೇ. ಮರಗಿಡಗಳಿಂದ ನಮಗಾಗುವಂತ ಲಾಭಗಳೇನು? ಅವುಗಳು ಹೇಗೆ ಯಾವ ರೀತಿ ವಾತಾವರಣವನ್ನ ಕಲುಷಿತ ಮುಕ್ತವಾಗುವಂತೆ ಮಾಡುತ್ತದೆ? ಇದರಿಂದ ಮನುಷ್ಯನಿಗೆ ಆಗುವಂತ ಪ್ರಯೋಜನಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನ ನೋಡೋಣವಾ? ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನ ತಯಾರಿಸಿಕೊಳ್ಳುತ್ತವೆ? ಸಸ್ಯಗಳು ಆಹಾರವನ್ನ ತಯಾರಿಸಲು ಮುಖ್ಯವಾಗಿ ಬೇಕು ಸೂರ್ಯನ ಬೆಳಕು. ಕಾರ್ಬನ್ ಡೈಆಕ್ಸೈಡ್ ವಾಹನಗಳಿಂದ, ಬೆಂಕಿಗಳಿಂದ, ಕಾರ್ಖಾನೆ ಮತ್ತು ಮನುಷ್ಯರು ಉಸಿರಾಡಿ ಬಿಡುವ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಇದು ಗಾಳಿಯಲ್ಲಿ ಸೇರಿ ಮರಗಳು ಅದನ್ನ ತನ್ನ ಆಹಾರವಾಗಿ ಬಳಕೆಯನ್ನ ಮಾಡುತ್ತದೆ. ನೀರು, ಸಸ್ಯಗಳಿಗೆ ಬೇರುಗಳ ಮುಖಾಂತರ ನೀರು ಬರುತ್ತದೆ. ಆನಂತರ ಪ್ರಕಾಶ ಸಂಶ್ಲೇಷಣೆ ನಡೆಯುತ್ತದೆ. ಅಂದರೆ ನೀರು, ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಇದನ್ನ ಮುಖ್ಯವಾಗಿ ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸಿ ಆಮ್ಲಜನಕವನ್ನ ಹೊರಗಡೆ ಬಿಡುವಂತ ಪ್ರಕ್ರಿಯೆಗೆ ಪ್ರಕಾಶ ಸಂಶ್ಲೇಷಣೆ ಅಂತ ಕರೆಯುತ್ತಾರೆ. ಇವಾಗ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ಮರಗಳಿಂದ ನಮಗಾಗುವಂತಹ ಪ್ರಯೋಜನಗಳ ಬಗ್ಗೆ. ಅತಿ ಹೆಚ್ಚು ಮರಗಿಡಗಳು ನಮ್ಮ ವಾತಾವರಣವನ್ನ ಸಂಪೂರ್ಣವಾಗಿ ಕಲುಷಿತ ಮುಕ್ತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಜೊತೆಗೆ ಅದು ನಮ್ಮ ರಕ್ಷಣೆಯನ್ನ ಕೂಡ ಮಾಡುತ್ತದೆ. ಯಾಕೆಂದರೆ ಆಮ್ಲಜನಕ ಅನ್ನುವಂಥದ್ದು ನಾವು ಉಸಿರಾಡುವಂತಹ ಅತ್ಯಂತ ಮುಖ್ಯವಾದ ಅನಿಲ. ಇದು ಇದ್ದರೆ ಮಾತ್ರ ನಾವುಗಳು ಕೂಡ ಜೀವಂತವಾಗಿರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಮರಗಿಡಗಳನ್ನು ನೆಟ್ಟು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಉತ್ತಮವಾದ ನಿರ್ಧಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.